ದೇಶದಲ್ಲಿ ಆಗಾಗ ಲವ್ ಜಿಹಾದ್ನ ವಿಚಾರದ ಬಗ್ಗೆ ಚರ್ಚೆಗಳು ನಡೀತಾ ಇರುತ್ತೆ. ಲವ್ ಜಿಹಾದ್ ಇದೆ ಅನ್ನೋದು ಒಂದು ವರ್ಗ, ಇಲ್ಲ ಅದು ಕಲ್ಪನೆ ಅನ್ನೋದು ಮತ್ತೊಂದು ವರ್ಗ. ಈ ಚರ್ಚೆಗಳು ಏನೇ ಇರಬಹುದು, ಆದರೆ ಕಳೆದ ಕೆಲ ದಿನಗಳಿಂದ ಕರ್ನಾಟಕದಲ್ಲಿ ನಡೀತಾ ಇರುವಂಥ ಒಂದಿಷ್ಟು ಬೆಳವಣಿಗೆಗಳು, ಒಂದಿಷ್ಟು ಕೇಸುಗಳನ್ನು ಗಮನಿಸಿದಾಗ ಕರ್ನಾಟಕದಲ್ಲಿ ಹಿಂದೂ ಹೆಣ್ಣು ಮಕ್ಕಳನ್ನು ಪ್ರೀತಿಸಿ, ವಂಚಿಸಿ, ಮತಾಂತರ ಮಾಡಿ, ಕೈಗೊಂದು ಮಗು ಕೊಟ್ಟು ನಡುಬೀದಿಗೆ ಹಾಕುವಂಥ ಕೆಲಸ ನಡೀತಾ ಇದೆಯಾ ಅನ್ನುವಂಥ ಅನುಮಾನ ಮೂಡ್ತಾ ಇದೆ. ಈ ಅನುಮಾನ ಹುಟ್ಟುಕೊಳ್ಳೋದಕ್ಕೆ ಕಾರಣಗಳಿದ್ದಾವೆ, ಒಂದಿಷ್ಟು ಕೇಸ್ ಸ್ಟಡಿಗಳಿದ್ದಾವೆ. ದಾಖಲೆ ಸಮೇತ ನಾನು ಅದನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಮದುವೆ, ಮತಾಂತರ, ಮಸಲತ್ತು, ಯುವತಿಯರ ಬದುಕಿಗೆ ಆಪತ್ತು ಅನ್ನುವಂಥ ಸ್ಥಿತಿ. ಕರ್ನಾಟಕದಲ್ಲಿ ನಡೀತಾ ಇರುವಂಥ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ರೆ ವ್ಯವಸ್ಥಿತ ಜಾಲ ಏನಾದರೂ ಕಾರ್ಯಾಚರಿಸ್ತಾ ಇದೆಯಾ? ಹಿಂದೂ ಹೆಣ್ಣು ಮಕ್ಕಳನ್ನ ದಾರಿ ತಪ್ಪಿಸೋದಕ್ಕಂತಲೇ ವ್ಯವಸ್ಥಿತ ಜಾಲ ಇದೆಯಾ? ಹಿಂದೂ ಹೆಣ್ಣು ಮಕ್ಕಳನ್ನ ಪ್ರೀತಿಸಿ, ವಂಚಿಸಿ, ಬೀದಿ ಪಾಲು ಮಾಡುವಂಥ ಕೆಲಸಗಳಾಗ್ತಾ ಇದೆಯಾ? ಈ ಅನುಮಾನ ದಟ್ಟವಾಗ್ತಾ ಹೋಗ್ತಿದೆ. ಕಳೆದ 15 ದಿನಗಳ ಒಂದಿಷ್ಟು ಡೀಟೇಲ್ ಅನ್ನು ನಾನು ನಿಮ್ಮ ಮುಂದೆ ಕೊಡ್ತಾ ಹೋಗ್ತೀನಿ. ಮುಂದಕ್ಕೆ ನಾವೇ ಪ್ರಸಾರ ಮಾಡಿರುವಂಥ ಸುದ್ದಿಯ ಡೀಟೇಲ್ಗಳದು. ಈ ಅನುಮಾನಕ್ಕೆ ಯಾಕೆ ಕಾರಣ ಇದೆ? ಲವ್ ಜಿಹಾದು, ಅದನ್ನು ಲವ್ ಜಿಹಾದು ಅಂತ ಕರೀತಿರೋ, ವ್ಯವಸ್ಥಿತ ಜಾಲ ಅಂತ ಕರೀತಿರೋ, ಟಾರ್ಗೆಟ್ ಹಿಂದೂ ಹೆಣ್ಣು ಮಕ್ಕಳು ಅಂತ ಕರೀತಿರೋ, ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ಆದರೆ ಹಿಂದೂ ಹೆಣ್ಣು ಮಕ್ಕಳನ್ನ ಬೀದಿ ಪಾಲು ಮಾಡಲಾಗ್ತಾ ಇದೆ ಪ್ರೀತಿಯ ಹೆಸರಲ್ಲಿ, ಮತಾಂತರದ ಹೆಸರಲ್ಲಿ ಅನ್ನೋದಕ್ಕೆ ಕಾರಣಗಳಿದ್ದಾವೆ, ಅನ್ನೋದಕ್ಕೆ ಸಾಕ್ಷ್ಯಗಳಿದ್ದಾವೆ. ನಾನು ಈಗಾಗಲೇ ಹೇಳಿದೆ, ಒಂದೊಂದೇ ಕೇಸನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ನಾನು. ಆನಂತರ ಚರ್ಚೆಯನ್ನು ನಾವು ಶುರು ಮಾಡೋಣ. ಕೇಸ್ ನಂಬರ್ 1, ರಾಜಧಾನಿ ಬೆಂಗಳೂರಲ್ಲಿ ನಡೆದಿರುವಂಥ ಘಟನೆ. ಇಲ್ಲಿ ಸಂತ್ರಸ್ತ ಯುವತಿಯ ಹೆಸರು ರೀಟಾ ಅಂತ. ಪರಿಶಿಷ್ಟ ಜಾತಿಗೆ ಸೇರಿದಂಥ ಹೆಣ್ಣು ಮಗಳಾಕೆ. ಕೆಲಸಕ್ಕೆ ಹೋಗ್ತಾ ಇರ್ತಾಳೆ PUCಯಲ್ಲಿದ್ದಾಗ. ಆಕೆಗೆ ಫರ್ವೇಜ್ ಎಂಬ ಯುವಕನ ಪರಿಚಯವಾಗುತ್ತೆ. ಪರಿಚಯ ಪ್ರೇಮವಾಗುತ್ತೆ. ಮದುವೆಯಾಗುವಂಥ ತೀರ್ಮಾನವನ್ನು ಇಬ್ಬರೂ ತೆಗೆದುಕೊಳ್ತಾರೆ. ಮದುವೆಯಾಗಬೇಕು ಅಂತ ಹೇಳಿದಾಗ ಧರ್ಮ ಅಡ್ಡ ಬರುತ್ತೆ. ಈ ಫರ್ವೇಜ್ ಹೇಳ್ತಾನೆ, ನನ್ನ ಧರ್ಮ ಅಲೌ ಮಾಡಲ್ಲ, ನೀನು ಕನ್ವರ್ಟ್ ಆದರೆ ಮಾತ್ರ ನಮಗೆ ಮದುವೆ ಆಗೋದಕ್ಕೆ ಅವಕಾಶ ಅಂತ. ರೀಟಾ ಮತಾಂತರ ಆಗೋದಕ್ಕೆ ಒಪ್ತಾಳೆ, ಮತಾಂತರನೂ ಆಗ್ತಾಳೆ. ರೀಟಾನ ಹೆಸರು ತಬುಸ್ಸಮ್ ಆಗಿ ಬದಲಾಗುತ್ತೆ. ಇಬ್ಬರು ಮದುವೆ ಆಗ್ತಾರೆ. ಮದುವೆಯಾದ ಆರಂಭದಲ್ಲಿ ಎಲ್ಲವೂ ಸರಿ ಇರುತ್ತೆ, 2 ಮಕ್ಕಳಾಗತ್ತೆ. ಆ ನಂತರ ಈ ಪರ್ವೇಜು ಇವಳನ್ನ ನಡು ಬೀದಿಯಲ್ಲಿ ಬಿಟ್ಟು ಇನ್ನೊಂದು ಮದುವೆ ಆಗ್ತಾನೆ. ಇನ್ನೊಂದು ಮದುವೆ ಯಾರನ್ನು ಅಂತಂದ್ರೆ, ಆಲ್ರೆಡಿ ಮದುವೆಯಾಗಿ ತಲಾಕ್ ಆದಂಥ ಒಬ್ಬ ಮಹಿಳೆಯನ್ನ ಈತ ಮದುವೆ ಆಗ್ತಾನೆ. 2 ಹೆಣ್ಣು ಮಕ್ಕಳೊಂದಿಗೆ ತಬುಸ್ಸಮ್ಮಾಗಿ ಬದಲಾದಂಥ ರೀಟಾ ಈಗ ಅತಂತ್ರ ಸ್ಥಿತಿಯಲ್ಲಿ. ನ್ಯಾಯ ಕೊಡಿಸಿ ಅಂತ ಆ ಹೆಣ್ಣುಮಗಳು ಕೇಳ್ತಾ ಇದ್ದಾಳೆ. ಧರ್ಮ ಬಿಟ್ಟಿದ್ದಾಯ್ತು, ಮನೆಯವರನ್ನ ಬಿಟ್ಟಿದ್ದಾಯ್ತು, ಕಲ್ಮ ಓದಿದ್ದೂ ಆಯ್ತು. ಆದರೆ ಗಂಡ ಮನೆಯಿಂದ ಆಚೆ ಹಾಕಿದ್ದಾನೆ, ನಾನು ಅತಂತ್ರ ಸ್ಥಿತಿಯಲ್ಲಿದ್ದೀನಿ. ಇದು ರೀಟಾನ ಪರಿಸ್ಥಿತಿ. ಕೇಸ್ ನಂಬರ್ 2, 2ನೇ ಕೇಸನ್ನು ಕೂಡ ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. 2ನೇ ಕೇಸು, ಇಲ್ಲಿ ಸಂತ್ರಸ್ತ ಹೆಣ್ಣು ಮಗಳ ಹೆಸರು ಸೃಷ್ಟಿ ತ್ರಿಪಾಠಿ ಅಂತ. ಈಕೆ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದ ಮೂಲದವಳು, ಬೆಂಗಳೂರಲ್ಲಿದೆ. ಈಕೆಗೆ ಇಮ್ತಿಯಾಜ್ ಎಂಬ ಯುವಕನದ್ದು ಪರಿಚಯ ಆಗುತ್ತೆ. ಮತ್ತದೇ ಕೇಸು, ಮತ್ತದೇ ಕತೆ. ಪ್ರೀತಿ ಹುಟ್ಟುತ್ತೆ, ಸ್ನೇಹ ಪ್ರೀತಿಯಾಗತ್ತೆ, ಪ್ರೀತಿ ಮದುವೆ ಆಗಬೇಕು ಅಂತ ನಿರ್ಧಾರಕ್ಕೆ ಬರ್ತಾರೆ. ಈಕೆ ತನ್ನ ಹೆಸರನ್ನ ಜೈನಾಬಾಗಿ ಬದಲಾಯಿಸಿಕೊಳ್ತಾಳೆ, ಮತಾಂತರ ಆಗ್ತಾಳೆ, ಕಲ್ಮ ಓದ್ತಾಳೆ. ಆ ನಂತರ ಈಕೆಯ ಮದುವೆಯೂ ಕೂಡ ಆಗತ್ತೆ. ನೋಡ್ತಾ ಇದ್ದೀರಿ ಫೋಟೋ, ಮದುವೆ ಆಗತ್ತೆ. ಸೃಷ್ಟಿ ತ್ರಿಪಾಠಿ ಮದುವೆಯಾದ ನಂತರ ಸಂಪೂರ್ಣವಾಗಿ ಮುಸ್ಲಿಂ ಆಗಿ ಬದಲಾಗ್ತಾಳೆ. ವಿವಿಧ ಮಸೀದಿಗಳಿಗೆ, ದರ್ಗಾಗಳಿಗೂ ಭೇಟಿ ಕೊಟ್ಟಂಥ ಫೋಟೋಗಳಿದ್ದಾವೆ. ಮದುವೆಯಾಗಿ ನಂತರ ಮಗುವಾಗತ್ತೆ.
ಮಗುವಾದ ಕೂಡಲೇ ಈ ಇಮ್ತಿಯಾಜ್ನ ನಿಜ ಬಣ್ಣ ಬಯಲಾಗುತ್ತೆ. ಇದೇ ಸೃಷ್ಟಿ ತ್ರಿಪಾಠಿಯನ್ನ ನಡು ರಸ್ತೆಯಲ್ಲಿ ಬಿಟ್ಟು ಆತ ಎಸ್ಕೇಪ್. 2 ತಿಂಗಳ ಹೆಣ್ಣು ಮಗುವನ್ನ ಕೈಯಲ್ಲಿಟ್ಕೊಂಡು ನಡು ರಸ್ತೆಯಲ್ಲಿ ನಿಂತು ನ್ಯಾಯ ಕೊಡಿಸಿ ಅಂತ ಅಳ್ತಾ ಇರೋದು ಆ ಹೆಣ್ಣುಮಗು. ಆ ಇಮ್ತಿಯಾಜ್ನ ಮನೆಯವರ ಬಳಿಗೆ ಹೋದ್ರೆ ಆ ಇಮ್ತಿಯಾಜ್ನ ಮನೆಯವರು ಏನು ಹೇಳ್ತಾರೆ ಅಂತಂದ್ರೆ, ನಮಗೆ ಮಗನೂ ಬೇಡ, ಸೊಸೆನೂ ಬೇಡ, ಯಾವುದೂ ಬೇಡ, ಮೊಮ್ಮಗನೂ ಬೇಡ, ನೀನೇ ಮಾಡ್ಕೊಂಡಿರುವಂಥ ಎಡವಟ್ಟು ನೀನು ಅನುಭವಿಸು ಅಂತ ಕಳಿಸ್ತಾರೆ. ಅಲ್ಲಿಗೆ ಆಕೆಯ ಬದುಕು ಅತಂತ್ರ. ಕೇಸ್ ನಂಬರ್ 3. ಇದು ಈಕೆ ವಿಡಿಯೋ ನೋಡಿದ್ರಲ್ಲ, ಆಕೆನೇ ನಾನು ಹೇಳಿದಂಥ ಸೃಷ್ಟಿ ತ್ರಿಪಾಠಿ. 3ನೇ ಕೇಸು ವಿಜಯಪುರದಲ್ಲಿ ನಡೆದಿರೋದು. ಆ ಮಾಸ್ಕ್ ಹಾಕಿ ನಾವು ತೋರಿಸ್ತಾ ಇದ್ದೀವಿ, ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ನಿಶಾ ಅಂತ ಆ ಹೆಣ್ಣು ಮಗಳ ಹೆಸರು. ನಿಶಾ ಚೌಹಾಣ್ ಹಾಸ್ಟೆಲ್ ಒಂದರಲ್ಲಿ ಓದ್ತಾ ಇರ್ತಾಳೆ. ಒಂದಿನ ಏಕಾಏಕಿ ನಾಪತ್ತೆ ಆಗ್ತಾಳೆ. ಮನೆಯವರು ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಕೊಟ್ಟ ನಂತರ ಒಬ್ಬ ಯುವಕನ ಜೊತೆಗೆ ಪೊಲೀಸ್ ಸ್ಟೇಷನ್ಗೆ ಬರ್ತಾಳೆ. ಯುವಕನ ಹೆಸರು ಮೊಹಮ್ಮದ್ ಸಲೀಂ. ಮನೆಯವರು ಗೋಗರಿತಾರೆ, ಮಗಳೇ ನಮ್ಮನ್ನು ಬಿಟ್ಟು ಹೋಗಬೇಡ ಅಂತ ಗೋಗರಿದ್ರೆ, ಆಗಲ್ಲ ರೀ, ನಾನು ಸಲೀಮನ್ನ ಪ್ರೀತಿಸಿದ್ದೀನಿ, ಆತನನ್ನ ಮದುವೆಯಾಗಿದ್ದೀನಿ, ನಾನು ಆತನ ಜೊತೆಗೇ ಹೋಗೋದು ಅಂತ ಪಟ್ಟು ಹಿಡಿತಾಳೆ. ನೋಡ್ತಾ ಇದ್ದೀರಾ, ತಾಯಿ ಬೇಸರ ಎಷ್ಟಾಗತ್ತೆ ಅಂತಂದ್ರೆ, ಈ ತಾಯಿ ತರಕಾರಿ ಮಾರುವಂತ ಹೆಣ್ಣುಮಗಳು. ಈ ನಿಶಾನ ತಂದೆ ಆಟೋ ಚಾಲಕ. ಮಗಳಿಗೊಂದು ಒಳ್ಳೆ ಎಜುಕೇಶನ್ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಹಾಸ್ಟೆಲಲ್ಲಿ ಇಟ್ಟು ಓದಿಸ್ತಾ ಇದ್ರು. ಮಗಳು ಏನೋ ಒಂದು ಆಗ್ತಾಳೆ ಭವಿಷ್ಯದಲ್ಲಿ. ಮಗಳು ಯಾರನ್ನೋ ಕಟ್ಕೊಂಡು ಓಡ್ಕೊಂಡು ಬರ್ತಾಳೆ, ಓಡ್ ಹೋಗ್ತಾಳೆ. ಬೇಡಮ್ಮ ಸಹವಾಸ, ಧರ್ಮ ಬಿಟ್ಟು ಮದುವೆ ಆಗೋದು ಬೇಡ, ಓದು ಮುಂದುವರಿಸು ಅಂತ ಹೇಳಿದ್ರೆ ಕೇಳಲ್ಲ ಆಕೆ. ನೋಡ್ತಾ ಇದ್ದೀರಿ, ಆ ಪೊಲೀಸ್ ಜೀಪ್ನ ಎದುರು ಅಳುತ್ತಾ ಇರೋ ತಾಯಿ, ಮಗಳೇ ಹೋಗಬೇಡ ಅಂತ. ಇದು ನಿಶಾ ಕೇಸು. ಕೇಸ್ ನಂಬರ್ 4 ಹುಬ್ಬಳ್ಳಿ. 4ನೇ ಕೇಸು. ಇಲ್ಲಿ ಇನ್ನೊಂದು ವಿಚಾರ. ಜಾಫರ್ ಅನ್ನುವಂಥ ವ್ಯಕ್ತಿ ಹಿಂದೂ ಯುವತಿಯೊಬ್ಬಳನ್ನು ಪರಿಚಯ ಮಾಡಿಕೊಳ್ಳುತ್ತಾರೆ. ಪರಿಚಯ ಸ್ನೇಹ ಆಗುತ್ತೆ. ಸ್ನೇಹದ ಹೆಸರಲ್ಲಿ ಫೋಟೋಗಳನ್ನು ಕ್ಲಿಕ್ಕಿಸ್ಕೊಳ್ತಾರೆ. ಫ್ರೆಂಡು ಅನ್ನೋ ಕಾರಣಕ್ಕಾಗಿ ಫೋಟೋ ತೆಗೆದುಕೊಳ್ತಾರೆ. ಆ ಫೋಟೋವನ್ನು ಮುಂದಿಟ್ಟುಕೊಂಡು ಈತ ಬ್ಲ್ಯಾಕ್ ಮೇಲ್ ಶುರು ಮಾಡ್ತಾನೆ, ನಾನು ಹೇಳ್ದಂಗೆ ಕೇಳಬೇಕು ಅಂತ. ಈ ಹೆಣ್ಣುಮಗಳು ಸಹಿಸುವಷ್ಟು ಸಹಿಸಿದಾಳೆ. ಕೊನೆಗೆ ಈಕೆಯನ್ನ ದರ್ಗಾ ಒಂದಕ್ಕೆ ಕರ್ಕೊಂಡು ಹೋಗ್ತಾನೆ ಈತ. ದರ್ಗಾ ಒಂದಕ್ಕೆ ಕರ್ಕೊಂಡು ಹೋಗಿ ಮತಾಂತರ ಮಾಡುವಂತ ಪ್ರಯತ್ನನೂ ಮಾಡಿದ ಅಂತ ಹೇಳ್ತಾರೆ. ಕೊನೆಗೆ ಆಕೆ ಗೊತ್ತಾಯ್ತು ಇದು ಕೇಸ್ ಬೇರೆ ರೀತಿ ಅಂತ. ಕಂಪ್ಲೇಂಟ್ ಕೊಟ್ಟಿದ್ದಾಳೆ, ಬದುಕಿದ್ದಾಳೆ ಹುಡುಗಿ. ಆಕೆಯ ಲೈಫ್ ಈ ಹಂತದಲ್ಲಿ ಸೇಫ್ ಇದೆ. 4 ಕೇಸುಗಳು. 4 ಕೇಸುಗಳನ್ನು ನೋಡ್ತಾ ಇದ್ರೆ ಅನುಮಾನ ದಟ್ಟ ಆಗತ್ತೆ. 4 ಕೇಸುಗಳನ್ನು ನೋಡೋಣ. ನಾನು ಈಗಾಗಲೇ ಹೇಳಿರೋದು. ಕೇಸ್ ನಂಬರ್ 1 ಬೆಂಗಳೂರು, ರೀಟಾ ಅಲಿಯಾಸ್ ತಬುಸ್ಸಂ. ಕೇಸ್ ನಂಬರ್ 2 ಸೃಷ್ಟಿ ತ್ರಿಪಾಠಿ ಅಲಿಯಾಸ್, ಈಗ ಆಕೆ ಜೈನಾಬು. ಕೇಸ್ ನಂಬರ್ 3 ನಿಶಾ. ಇನ್ನು ಮತಾಂತರ ಆಗಿಲ್ಲ, ಗೊತ್ತಿಲ್ಲ, ಅದು ಅಲ್ಲಿಗೆ ಹೋಗಿ ಮುಗಿಯತ್ತೆ ಅಂತ ಅನ್ಸುತ್ತೆ. ಕೇಸ್ ನಂಬರ್ 4 ಇನ್ನೊಂದು ಕೇಸು. ಅದು ಇನ್ನು ನಾನು ಈಗಾಗಲೇ ಹೇಳಿದೆ, ಹೆಸರು ರಿವೀಲ್ ಮಾಡೋದು ಬೇಡ. ನನಗೆ ಇಲ್ಲಿ ಒಂದು ಸಿಮಿಲಾರಿಟಿ ಕಾಣಿಸುತ್ತೆ. ಇಲ್ಲಿ ಕ್ಲಿಯರ್ ಆಗಿ ಗಮನಿಸಿ. ಮೋಡಸ್ ಆಪರಂಡಿ ಅಂತ ಕರೀತಾರೆ. ಕ್ರೈಮ್ನ ವಿಧಿವಿಧಾನ ಅಂತ ಮೋಡಸ್ ಆಪರಂಡಿ ಅಂತಂದ್ರೆ ಹೇಗೆ ಹಿಂದೂ ಹೆಣ್ಣು ಮಕ್ಕಳನ್ನ ಕೆಡವೋದು ಹೇಗೆ. ಹಂತ ನಂಬರ್ 1 ಹುಬ್ಳಿಯಲ್ಲಿ ಆಯ್ತು ನೋಡಿ. ಸ್ನೇಹ ಬೆಳೆಸ್ಕೊಳ್ಳೋದು. ಸ್ನೇಹ ಬೆಳೆಸಿದ ನಂತರ ಬ್ಲ್ಯಾಕ್ ಮೇಲ್ ಮಾಡೋದು. ಕೇಸ್ ನಂಬರ್ 2 ಅದು ಕನೆಕ್ಟ್ ಆಗತ್ತೆ, ಅಥವಾ ನಿಶಾ ಕೇಸಿಗೆ ಅದು ಕನೆಕ್ಟ್ ಆಗತ್ತೆ. ನಂತರ ಮದುವೆ ಆಗೋದು. ಮದುವೆ ಆಗಬೇಕು ಅಂತಾದ್ರೆ ಮತಾಂತರ ಆಗು ಅಂತ ಹೇಳೋದು. ಮದುವೆಯಾಗಿ ಮತಾಂತರ ಆಗಿ ಮಕ್ಕಳಾದ ನಂತರ ರಸ್ತೆಗೆ ಬಿಡೋದು. ಅದು ಬೆಂಗಳೂರಿನ 2 ಕೇಸುಗಳು. ರಸ್ತೆಗೆ ಬಿಡೋದು. ಮತಾಂತರ ನಿಯಂತ್ರಣ ಕಾಯ್ದೆ ಜಾರಿಗೆ ಬಂದಾಗ ಬಾಯಿ ಬಡ್ಕೊಂಡು ಹತ್ರು ಕೆಲವರೆಲ್ಲ, ಅಯ್ಯೋ ಇದು ಸಂವಿಧಾನ ವಿರೋಧಿ ಅಂತ. ಅವರ ಮಕ್ಕಳಿಗಿಂತ ಸ್ಥಿತಿ ಬರಬೇಕು ನೋಡಿ, ಆಗ ಬುದ್ಧಿ ಬರುತ್ತೆ ಏನಾಗ್ತಿದೆ ಅಂತ. ಈ ತಾಯಿಯ ನೋವಿದೆಯಲ್ಲ, ಈ ತಾಯಿಯ ಅಳು ಇದೆಯಲ್ಲ, ಅದರ ಪರವಾಗಿ ಬ್ಯಾಟಿಂಗ್ ಮಾಡ್ತಾರಲ್ಲ, ಕಾಯ್ದೆ ಬರಬಾರ್ದು, ಲವ್ ಜಿಹಾದ್ ಇಲ್ಲ, ಅಂಥದ್ದು ನಡೆದೇ ಇಲ್ಲ ಅಂತ ಹೇಳ್ತಾರಲ್ಲ, ಅವರ ಮಕ್ಕಳಿಗಿಂತ ಸ್ಥಿತಿ ಬರಬೇಕು, ಆಗ ಬುದ್ಧಿ ಬರುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.